ಬನ್ನಿ, ಅಲ್ಲೇ ಕೂತಿದ್ದೀರಿ, ನಮಗೆ ಬಹಳ ದೊಡ್ಡ ಗೌರವ ಅದು. ಕಾರ್ಯಕ್ರಮ ಮುಂದುವರಿಸೋಣ. ಮತ್ತೆ ನಮ್ಮೊಂದಿಗೆ ಪಾರ್ವತಿ ಸುತ ಅವರಿದ್ದಾರೆ, ಅವರೊಂದಿಗೆ ಗುರುರಾಜ್ ಇದ್ದಾರೆ. ಗುರುರಾಜ್ ಹೊಳೆನರಸೀಪುರ ಅವರು ಸುಮಾರು 17-18 ವರ್ಷದಿಂದ ಕನ್ನಡ ನಾಡಿನಲ್ಲಿ ಈ ತಬಲದ ನಿನಾದವನ್ನು ಕೇಳಿಸ್ತಾ ಇದ್ದಾರೆ. ಕನ್ನಡದ ಬಹಳ ಹಿರಿಯ ಗಾಯಕರೊಂದಿಗೆ ಅವರು ತಬಲ ನುಡಿಸಿದ್ದಾರೆ. ಸಿ ಅಶ್ವಥ್ ಅವರೊಂದಿಗೆ, ಬಿ ಕೆ ಸುಮಿತ್ರಮ್ಮ ಅವರೊಂದಿಗೆಲ್ಲ ತಬಲಾ ಸಾಥಿ ನುಡಿಸಿದ್ದಾರೆ. ಈಗಲೂ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಬೇರೆ ಇನ್ನೊಂದು ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರಿಗೆ ಇದು ಹೊಟ್ಟೆಪಾಡಿನ ವೃತ್ತಿ ಅಲ್ಲ, ಆದರೆ ಇದು ಹವ್ಯಾಸ, ಒಂದು ಸಂತೋಷದ ಹವ್ಯಾಸ. ತುಂಬ ಒಳ್ಳೆಯ ತಬಲಾ ಕಲಾವಿದರು ಕೂಡ ನಮ್ಮ ಜೊತೆ ಸಿಕ್ಕಿದ್ದಾರೆ. ನಾನು ಪಾರ್ವತಿ ಸುತ ಅವರನ್ನೇ ಮಾತಿಗೆ ಎಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಕಾರ್ಖಾನೆಯಲ್ಲಿದ್ದಾಗ ನನಗೆ ಗೊತ್ತಿದೆ, ಕಾರ್ಖಾನೆಯ ಆಡಳಿತದವ್ರು ಕೊಡೋ ಮನವಿಗಳನ್ನ ಹಾಡಿನ ರೂಪದಲ್ಲೇ ಕೊಡ್ತಿದ್ರಿ ಅಂತ. ಅಂಥವನ್ನೆಲ್ಲ ಆ ಕಿಡಿಗೇಡಿತನಗಳು, ಆ ತುಂಟಾಟಗಳನ್ನು ಬಹಳ ಮಾಡಿದ್ದೀರಿ ನೀವು. ನಾನು ಮೊಟ್ಟ ಮೊದಲು ನಿಮ್ಮನ್ನು ನೋಡಿದ್ದು ಹಾಸ್ಯೋತ್ಸವದಲ್ಲಿ. ಹೌದು ಸರ್, ಹೌದು. ಅವತ್ತು ಒಂದು ಭಾಷೆಯ ವ್ಯಂಗ್ಯವನ್ನು ಹೇಗೆ ಬಿಡಿಬಹುದು ಅಂತ, ಆಮೇಲೆ ಭಾಷೆಯ ಮುಖಾಂತರವನ್ನೇ ಹಾಡಿನ ಮುಖಾಂತರವೇ ಯಾರನ್ನಾದರೂ ಹೇಗೆ ರೇಗಿಸ್ಬೋದು ಮತ್ತು ಯಾರು ಎಲ್ಲಿ ತಾಗಿಸ್ಬೇಕೋ ಅಲ್ಲಿ ಸರಿಯಾಗಿ ತಾಗಿಸ್ಬೋದು ಅನ್ನೋದನ್ನು ಹೇಳ್ಕೊಟ್ರು ನೀವು. ಭಾಳ ಸೊಗಸಾಗಿ ಹಾಡಿದ್ರಿ. ನನಗೆ ಸಂಗೀತದ ಜೊತೆಗೆ ನಿಮ್ಮ ಭಾಷೆಯ ಹರಿವಿದೆಯಲ್ಲ, ಅದು ನನಗೆ ಯಾವತ್ತೂ ಒಂದು ಅಚ್ಚರಿ. ಅದು ಭಾಷೆ ನಿರಂತರವಾಗಿ ಇಳಿಜಾರಿನಲ್ಲಿ ನೀರು ಹರಿದಂಗೆ ಹರ್ಕೊಂಡು ಹೋಗುತ್ತೆ. ಅದಕ್ಕೆ ನನಗೆ ತುಂಬ ಪ್ರಿಯವಾದ ನಿಮ್ಮ ಒಂದು ಹಾಡು, ಕನ್ನಡದ ಕವಿಗಳ ಹೆಸರೆಲ್ಲ ಇದೆ. ಹೌದು ಸರ್, ಹೌದು. ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯಿಂದ ಹೌದು ಅನ್ನೋ ಹಾಡಿನಲ್ಲಿ ಎಷ್ಟು ಜನ ಕವಿಗಳ ಹೆಸರನ್ನು ಎಷ್ಟು ಸುಲಲಿತವಾಗಿ ಸಾಧ್ಯವಾದ ಏನಂದರೆ ನನಗೆ ಅನಿಸಿದ್ದು, ಈಗ ನಾವು ದೇವರಿಗೆ ಪೂಜೆಯಿಂದ ಮಾಡಿದಾಗ ಅಷ್ಟೋತ್ತರ, ಸಹಸ್ರನಾಮ ಎಲ್ಲ ಮಾಡ್ತೀವಿ. ಅದನ್ನು ಆ ಅಷ್ಟೋತ್ತರ ಸಹಸ್ರನಾಮದಲ್ಲಿ ಬರೋದೆಲ್ಲ ಬರೀ ದೇವನ ಅವರ ಬೇರೆ ಬೇರೆ ಹೆಸರುಗಳಷ್ಟೇ. ಸೊ ಕನ್ನಡ ಮನೆಗೆ ಅಷ್ಟೋತ್ತರ ಅಂತ ಮಾಡಿದ್ರೆ ಏನು ಮಾಡ್ಬೋದು? ಇವಾಗ ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮ ಅವರು ಕನ್ನಡದಲ್ಲಿ ಪೂಜೆ ಮಾಡಿದಾಗ ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ನಾನು ಹೀಗೆ ಹೇಳುವಾಗ ಅವರು ಏನ್ರಿ ಅವರು ಸ್ವಲ್ಪ ಆಸ್ತಿಕ ಮನೋಭಾವದವರು. ಅವ್ರು ಏನಪ್ಪ ನಿಸಾರ್ ಅಹಮದ್ದು, ಕರೀಂ ಖಾನು, ಆಮೇಲೆ ಇವರು ದೊಡ್ಡರಂಗೇಗೌಡರು ಎಲ್ಲರದು ಕವನಗಳು ಸೇರಿಸ್ಕೊಂಡು ಮಂತ್ರದಲ್ಲಿ. ಅಲ್ಲ, ನಮಗೆ ಋಷಿಗಳು ಮಾತ್ರ ಯಾರು ಬ್ರಾಹ್ಮಣರು? ವಿಶ್ವಾಮಿತ್ರ ಇರ್ಬೋದು, ವ್ಯಾಸರು ಇರ್ಬೋದು, ಅವರೆಲ್ಲ ಯಾವ ಜಾತಿಯವರು? ಅಲ್ಲಿ ಎಲ್ಲಿ ಬಂತು ಜಾತಿ? ಆ ಕೆಲಸ, ಸಾಹಿತ್ಯ ತಾನೇ. ಹಾಗೆ ಇಲ್ಲೂ ಅಷ್ಟೇ. ಹಾಗೆ ನಾನೇನು ಮಾಡಿದೆ, ಅಷ್ಟೋತ್ತರ ಥರ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಕವಿಗಳ ಹೆಸರನ್ನ ಸ್ಮರಣೆ ಮಾಡಿಬಿಡೋದು. ನನಗೆ ಸಂತೋಷ ಆಗ್ತಾಯಿದೆ. ನೀವು ಅಷ್ಟೋತ್ತರ ಅನ್ನೋಗಿ ನೀವು ಮೊದಲೇ ಒಂದು ಮಾತು ಹೇಳಿದ್ರಿ, ಏನಂದರೆ ಇವೆಲ್ಲ ಕನ್ನಡಕ್ಕೆ ಇರುವ ಬೇರೆ ಬೇರೆ ಹೆಸರುಗಳಷ್ಟೇ. ಕನ್ನಡಕ್ಕೆ ಇರುವ ಬೇರೆ ಬೇರೆ ಹೆಸರುಗಳು. ಈ ಹೆಸರುಗಳನ್ನೆಲ್ಲ ಹೇಳಿದ್ರೆ ಕನ್ನಡದ ಹೆಸರುಗಳನ್ನೇ ಹೇಳಿದ ಹಾಗೆ. ಅಷ್ಟೋತ್ತರಗಳು ಅಂದರೆ ಅದೇ ತಾನೇ, ಒಂದು ದೇವರ ಬೇರೆ ಬೇರೆ ಹೆಸರು ಹೇಳೋದು. ಹಾಗೆಯೇ ಕನ್ನಡದ ಬೇರೆ ಬೇರೆ ಹೆಸರುಗಳು ಹೇಳೋದು. ಅಲ್ಲ, ಪ್ರಸ್ತಾವನೆಯಲ್ಲೇ ಹೇಳಿಬಿಟ್ರಿ ನೀವು ಅದನ್ನು. ಅದು ಕನ್ನಡದ ಇದು ವಿಸ್ತಾರ ಹೇಗಾಗುತ್ತೆ ಅಂತ ಹೇಳಿದ್ರೆ, ಕನ್ನಡ ಹೇಗೆ ಪ್ರಬಲ ಅನ್ನಿಸ್ಕೊಳ್ಳುತ್ತೆ ಅಂದರೆ ಇದರಿಂದನೇ. ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯೊಂದ ನೀಡುವೆ ಮಡಿಲ ತುಂಬಿಕೋ. ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯೊಂದ ನೀಡುವೆ ಮಡಿಲ ತುಂಬಿಕೋ. ಮುನ್ನುಡಿ ಮರುನುಡಿ ಬೇಕಿಲ್ಲ ಇದಕ್ಕೆ, ಮುನ್ನುಡಿ ಮರುನುಡಿ ಬೇಕಿಲ್ಲ ಇದಕ್ಕೆ. ಬಾರಿ ಬಾರಿ ಹಾಡಿಕೋ ನೀ ಸಾಸಿರ ಬಾರಿ ಹಾಡಿಕೋ. ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯೊಂದ ನೀಡುವೆ ಮಡಿಲ ತುಂಬಿಕೋ. ಶ್ರೀ ತೀನಂ ಶ್ರೀ ಕುವೆಂಪು ಗುಂಡಪ್ಪ ಬೇಂದ್ರೆ ವಿ.ಸಿ. ಪೂತಿನ ಕಣವಿ ನರಸಿಂಹಸ್ವಾಮಿ ರಾಜರತ್ನ ಕಾವ್ಯಾನಂದ ಆನಂದ ಕಂದ. ಬಿ.ಎಂ. ಶ್ರೀ ತೀನಂ ಶ್ರೀ ಕುವೆಂಪು ಗುಂಡಪ್ಪ ಬೇಂದ್ರೆ ವಿ.ಸಿ. ಪೂತಿನ ಕಣವಿ ನರಸಿಂಹಸ್ವಾಮಿ ರಾಜರತ್ನ ಕಾವ್ಯಾನಂದ ಆನಂದ ಕಂದ. ಗೋವಿಂದ ಪೈ ಗೋಕ್ರು ಅಡಿಗ ದೇಸಾಯಿ ಪಂಜೆ ಪರಮೇಶ್ವರ ಭಟ್ಟ. ಜಿ ಎಸ್ ಶಿವರುದ್ರಪ್ಪ ಲಕ್ಷ್ಮೀನಾರಾಯಣ್ ಭಟ್ಟ ನಿಸಾರ್ ಅಹಮದ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಮುರಳಿ ಗೋಕಾಕ್ ಕಿನ್ನರೈ. ಕೃಷಿಗೈದು ಕಸಿ ಮಾಡಿ ಕೊಟ್ಟಿರುವ ಕೊಡುಗೆ
ಮುಗಳಿ ಗೋಕಾಕ್ ಕಿನ್ನರೈ ಕೃಷಿಗೈದು ಕಸಿ ಮಾಡಿ ಕೊಟ್ಟಿರುವ ಕೊಡುಗೆ ಕನ್ನಡ ನಡುಗನ್ನಡ ನವ್ಯ ಕನ್ನಡವಿದು ಬಾಳು ಬೆಳಕು ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯೊಂದ ನೀಡುವೆ ಮಡಿಲ ತುಂಬಿಕೋ. ಶಿವರಾಮ ಕಾರಂತ ಆನ ಕೃತಾರ ಸುಮಾಸ್ತಿ ಇನಾಮದಾರ್ ಕೊರಟಿ ಪುರಾಣಿಕ ಕಟ್ಟಿಮನಿ ಭೈರಪ್ಪ ವೀರ ಕೇಸರಿ ದೇವಿ ಅಯ್ಯರ್ ನಿರಂಜನ ಬೀಚಿ ಶಿವರಾಮ ಕಾರಂತ ಆನ ಕೃತಾರ ಸುಮಾಸ್ತಿ ಇನಾಮದಾರ್ ಕೊರಟಿ ಪುರಾಣಿಕ ಕಟ್ಟಿಮನಿ ಭೈರಪ್ಪ ವೀರ ಕೇಸರಿ ದೇವಿ ಅಯ್ಯರ್ ನಿರಂಜನ ಬೀಚಿ ತೀತಾ ಶರ್ಮ ಪುಟ್ಟಸ್ವಾಮಯ್ಯ ಶ್ರೀರಂಗ ಗೋರೂರು ಚದುರಂಗ ರಾಶಿ ಕಂಬಾರ ಕಾರ್ನಾಡ್ ಕುರ್ತು ಕೋಟಿ ಲಂಕೇಶ ನಂದಮೂರ್ತಿ ಜಿ.ಬಿ. ಜೋಶಿ ತ್ರಿವೇಣಿ దేవుడు ಕೈಲಾಸಂ ಚಳವಳಿ ವೀರ ರಾಮಮೂರ್ತಿ ತ್ರಿವೇಣಿ దేవుడు ಕೈಲಾಸಂ ಚಳವಳಿ ವೀರ ರಾಮಮೂರ್ತಿ ನೀಡಿದ ನುಡಿದಾಡಿದ ಆ ಹೊನ್ನುಡಿ ಸಾರವ ಸಾರುವ ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯೊಂದ ನೀಡುವೆ ಮಡಿಲ ತುಂಬಿಕೋ. ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯೊಂದ ನೀಡುವೆ ಮಡಿಲ ತುಂಬಿಕೋ. ಮುನ್ನುಡಿ ಮರುನುಡಿ ಬೇಕಿಲ್ಲ ಇದಕ್ಕೆ ಮುನ್ನುಡಿ ಮರುನುಡಿ ಬೇಕಿಲ್ಲ ಇದಕ್ಕೆ ಬಾರಿ ಬಾರಿ ಹಾಡಿಕೋ ಈ ಸಾಸಿರ ಬಾರಿ ಹಾಡಿಕೋ. ಚೆನ್ನುಡಿ ಚೆಲುವಿನ ಕನ್ನಡ ಕೃತಿಯೊಂದ ನೀಡುವೆ ಮಡಿಲ ತುಂಬಿಕೋ ನೀಡುವೆ ಮಡಿಲ ತುಂಬಿಕೋ ನೀಡುವೆ ಮಡಿಲ ತುಂಬಿಕೋ. ನಮಸ್ಕಾರ ಸರ್. 74 ವರ್ಷ ತಮಗೆ. ಅದಕ್ಕೆ ಗಂಟ್ಲು ಈ ಥರ ಆಗಿದೆ ಸರ್. ಅಲ್ಲಲ್ಲ ಅಂದರೆ 74ರಲ್ಲೂ ಈ ಮಾಧುರ್ಯ ಇದೆ ಅಲ್ವಾ? ಅಲ್ಲ ಸಂಗೀತಗಾರನ ಕೇಳ್ಬೇಕು. ನಾನು ಪಾಮರ ಇರಲಿ. 70ರಲ್ಲೂ ಈ ಮಾಧುರ್ಯ ಇದೆ ಅಂದರೆ ಅವಾಗ ಎಷ್ಟು ಚೆನ್ನಾಗಿತ್ತು. ನಾನು ಭಾಳ ಸಲ ಹೇಳ್ತೀನಿ, 74ನೇ ವಯಸ್ಸಿಗೆ ನಾವೇ ಮೇಲಕ್ಕೆದ್ರೆ ಪುಣ್ಯ ಅಂತ, ನಾವೇ ಕುದುರೆ ಮೇಲಕ್ಕೆದ್ರೆ ಪುಣ್ಯ ಅಂತ. ಎಷ್ಟು ಸೊಗಸಾಗಿ ಹಾಡ್ತಾ ಇದ್ದೀರಿ. ನಿಮ್ಮ ನಾಲಿಗೆಯಲ್ಲಿ ಇನ್ನೂ ಸರಸ್ವತಿ ಅಸ್ಖಲಿತವಾಗಿ ನುಡಿತಾ ಇದ್ದಾಳೆ. ನಮಗೆ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕೇಳ್ತಾ ಇದ್ದೀರಲ್ವಾ? ನೀವು ಕೇಳ್ತಾ ಇದ್ದೀರಾ ಅಂತಲೇ ನಾವು ಹೇಳ್ತಾ ಇದ್ದೀವಿ. ನೀವು ಕೇಳೋದು ಬಿಟ್ಟಾಗ ನಾವು ಹೇಳೋದನ್ನು ಬಿಡಬೇಕಾಗತ್ತೆ. ಕೇಳ್ತಾ ಇರಿ ಪುಣ್ಯಾತ್ಮರ. ಮತ್ತೆ ಒಂಚೂರು ವಿರಾಮ ತಗೊಂಡು ಮತ್ತೆ ಮಾತು ಮುಂದುವರಿಸೋಣ.